ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಒಂದು ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ದಿನವೇ ಆಯಿತು ಮಾಡಿ ಇಟ್ಟು, ಯಾವುದೇ ರೀತಿ ಎಡಿಟಿಂಗ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ. ನೋಡಿ, ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಕ್ಯಾನ್ವಾಸ್ನೆಲ್ಲ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ರೆಡಿ ಬ್ಲೌಸ್ಗೆ ಅಂತ ಹೇಳಿ. ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ಆಯಿತಾ. ನಾನು ರೆಡಿ ಬ್ಲೌಸ್ಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ಸ್ಯಾಟಿನ್ ಸ್ಟಿಚ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಜಿಗ್ಜಾಗ್ ಶೇಪಲ್ಲಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಂಬರ್ 2ನಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಜಿಗ್ಜಾಗಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಬೇಕಿದ್ದರೆ ನೀವೇನಾದರೂ ತೋರಿಸಿ ಅಕ್ಕ ಅಂತ ಅಂದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಹೇಳಿ. ಇದು ಸಿಂಪಲ್ ಡಿಸೈನೇ, ಬಟ್ ಇದು ನಮ್ಮ ಮಕ್ಕಳಿದಾರಲ್ವ, ಅವ್ರ ಸ್ಕೂಲ್ ಟೀಚರ್ದು, ಆಯಿತಾ. ಅವರು ಕೂಡ ಕೊಟ್ಟಿದ್ದರು, ಹಾಗಾಗಿ ಮಾಡ್ತಾಯಿದ್ದೀನಿ. ಇವಾಗ ಜಿಗ್ಜಾಗ್ ಶೇಪಲ್ಲಿ ಸ್ಟಿಚ್ಚೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಈಗ ಜಿಗ್ಜಾಗ್ ಸ್ಟಿಚ್ ಇದೆ ಅಲ್ಲ, ಅದ್ರ ಮಧ್ಯೆ ಏನು ಸ್ಪೇಸ್ ಇದೆ ಅಲ್ಲಿ ಒಂದೊಂದು ಬಟನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ತುಂಬ ಜನ ಏನು ಕೇಳ್ತಾರೆ ಅಂದರೆ, ಗೊತ್ತಿರೋರು ಕೇಳೋದಿಲ್ಲ, ಏನು ಗೊತ್ತಿಲ್ಲದೆ ಇರೋರು, ಅಂದರೆ ಮಷಿನ್ ಬಗ್ಗೆ ಗೊತ್ತಿಲ್ಲ ನೋಡಿ, ಏನು ನಾಲೆಡ್ಜ್ ಇರೋಲ್ಲ ಅಂಥವ್ರು ಏನು ಕೇಳ್ತಾರೆ ಅಂತ ಅಂದರೆ, ಅಕ್ಕ ನೀವು ಯಾವ ರೀತಿಯಾಗಿ ನೋಡಿ, ನನಗೆ ಇಲ್ಲಿ ಸ್ವಲ್ಪ ಬಾಬಿನ್ ಥ್ರೆಡ್ಡು ತೊಗೋತಾ ಇರಲಿಲ್ಲ, ಬರೀ ಜರಿ ಥ್ರೆಡ್ಡೇ ತೊಗೋತಾ ಇತ್ತು. ಹಾಗಾಗಿ ಸ್ವಲ್ಪ ಅದನ್ನ ಬಾಬಿನಲ್ಲಿ ಲೂಸು ಟೈಟು ಮಾಡಿಕೊಂಡೆ. ನೀವು ಅದೇ ರೀತಿಯಾಗಿ ಏನಾದ್ರು ಬಾಬಿನ್ ದಾರ ತೊಗೊಳ್ತಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತೀರಾ, ವಾಟ್ಸಪ್ ಕೂಡ ಮಾಡ್ತೀರಾ. ಅಲ್ಲಿ ಬಾಬಿನ್ ಕೇಸ್ ಏನಿರುತ್ತಲ್ವ, ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ಸ್ಕ್ರೂ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಲೂಸು ಟೈಟು ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೋಡ್ಕೊಳ್ಬೇಕು ನೀವು. ಅಕಸ್ಮಾತ್ ಏನಾದರೂ ದಾರ ಬರ್ತಿಲ್ಲ ಅಂತಂದರೆ ಸ್ವಲ್ಪ ಸ್ಕ್ರೂನ ಲೂಸ್ ಮಾಡ್ಕೊಂಡು ನೋಡಿ. ಅಕಸ್ಮಾತ್ ದಾರ ತುಂಬ ಲೂಸ್ ಬರ್ತಿದೆ, ಮೇಲ್ಗಡೆ ಎಲ್ಲ ಬರ್ತಿದೆ ಡಿಸೈನ್ ಮೇಲೆಲ್ಲ ಅಲ್ಲಲ್ಲಿ ವೈಟ್ ದಾರ ಕಾಣ್ತಿದೆ ಅಂತಂದರೆ ಸ್ವಲ್ಪ ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದೇ ಏನು ಹೇಳ್ತಿದೆ ಅಂದರೆ, ಅಕ್ಕ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಅನ್ನೋರು ಕೇಳ್ತಾರೆ, ನೀವು ಯಾವ ರೀತಿ ದಾರ ಆಟೋಮೆಟಿಕ್ಲಿ ಬೇರೆ ಕಲರಲ್ಲಿ ಅದೇ ಮಷಿನಲ್ಲಿ ಬೇರೆ ಕಲರಲ್ಲಿ ತೊಗೋತಿರಲ್ಲ ಯಾವ ರೀತಿ ಅಂತ ಅಂತಾರೆ. ಬಟ್ ನಾವು ನಾರ್ಮಲಾಗಿ ಯಾವ ರೀತಿ ಬಟ್ಟೆ ಸ್ಟಿಚ್ ಮಾಡುವಾಗ ದಾರ ಚೇಂಜ್ ಮಾಡ್ತೀವಲ್ವ, ಅದೇ ರೀತಿಯಾಗಿ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನೇ ಪಾಪ ಗೊತ್ತಿಲ್ಲದೆ ಇರೋರು ತುಂಬ ಆಶ್ಚರ್ಯದಿಂದ ಯಾವ ರೀತಿಯಾಗಿ ಕಲರ್ ದಾರದಲ್ಲಿ ಮಾಡ್ತೀರಾ ಅಂತ ಕೇಳ್ತೀರಾ. ನೋಡಿ, ನಾನಿವಾಗ ಜಿಗ್ಜಾಗ್ ಏನು ಶೇಪಲ್ಲಿ ತೊಗೊಂಡಿದ್ದೆ ಅಲ್ವಾ, ಜಿಗ್ಜಾಗ್ ಶೇಪು, ಅಲ್ಲಿ ಒಂದು ಜಿಗ್ಜಾಗ್ ಗ್ಯಾಪ್ ಬಿಟ್ಟು ಮತ್ತೊಂದು ಜಿಗ್ಜಾಗಲ್ಲಿ ನೋಡಿ ಎರಡು, ಅಂದರೆ ಇದು ಸ್ವಲ್ಪ ಪಿಂಕ್ ಶೇಡ್ ಇರೋದ್ರಿಂದ ಬ್ಲೌಸಲ್ಲಿ ಅಷ್ಟಾಗಿ ಡಿಸೈನ್ ಕಾಣ್ತಿಲ್ಲ. ನಾನು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ. ಬಟ್ ಇದರಲ್ಲಿ ಎಫೆಕ್ಟ್ ಕೂರಿಸ್ಬೇಕಾ ಏನೋ ಅಂತ ಹೇಳಿ ಗೊತ್ತಾಗಲಿಲ್ಲ, ಹಾಗಾಗಿ ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡಿ, ಒಂದು ಜಿಗ್ಜಾಗ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅದನ್ನು ಬಿಟ್ಟು ಇನ್ನೊಂದು ಜಿಗ್ಜಾಗ್ ಹತ್ರ ನಾನು ಟೂ ಲೀಫ್ನ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಫ್ ಲೀಫ್ ಥರ ಬರುತ್ತೆ, 2 ಲೀಫ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೇನಾದರೂ ನನ್ನ ವೀಡಿಯೋಸು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗಷ್ಟೇ ಎಂಬ್ರಾಯ್ಡ್ರಿ ಏನಾದ್ರು ಕಲಿತಿದ್ದೀರಾ ಅಂತ ಅಂದರೆ ನನ್ನ ವೀಡಿಯೋಸು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕ್ ವೀಡಿಯೋಗಳನ್ನ ತುಂಬ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ, ಆಯಿತಾ. ಇವಾಗ ಲೀಫೆಲ್ಲ ಹಾಕ್ಕೊಂಡಾಯಿತು. ಇವಾಗ ನಾನು ಅಲ್ಲಲ್ಲಿ ಒಂದು ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ 2 ಲೀಫ್ನ ಅದ್ರ ಮಧ್ಯ, ನಾನಿವಾಗ ಸಿಲ್ಕ್ ಥ್ರೆಡಲ್ಲಿ ಏನು ಮಾಡ್ಕೊಂಡಿದ್ದೆ ಅದ್ರ ಮಧ್ಯ 2 ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ತೋರಿಸಿ ಅಂತ ಹೇಳ್ತೀರಾ, ನಿಧಾನಕ್ಕೆ ತೋರಿಸಿದ್ರೆ ಏನಾಗುತ್ತೆ, ಲೆಂತಿ ವೀಡಿಯೋ ಆಗುತ್ತೆ. ಲೆಂತಿ ವೀಡಿಯೋ ಹಾಕಿದ್ರೆ ಯಾರು ಕೂಡ ನೋಡೋದಿಲ್ಲ. ಹಾಗಾಗಿ ನಾವಿಲ್ಲಿ ಒಂದು ಗಂಟೆ 1.5 ಗಂಟೆ ಏನು ತೊಗೊಂಡು ಡಿಸೈನ್ ಮಾಡಿರ್ತೀವಲ್ವ, ಅದನ್ನ ಜಸ್ಟ್ ನಿಮಗೆ ಒಂದು 8-10 ನಿಮಿಷದಲ್ಲಿ ಏನು ತಿಳಿಸ್ಕೊಡೋ ಪ್ರಯತ್ನ ಮಾಡಿರ್ತೀವಿ ಅಷ್ಟೇ. ತುಂಬ ಅಷ್ಟು ನಿಧಾನಕ್ಕೆ ತಿಳಿಸ್ಕೊಡಿ ಯಾಕೋ ಅಂತ ಕೇಳ್ತೀರಾ. ಬೇಸಿಕ್ ವೀಡಿಯೋಗಳಿದೆ, ಖಂಡಿತ ಒಂದು ಸಲ ಚೆಕ್ ಮಾಡಿ, ಆಯಿತಾ. ಬೇಸಿಕ್ ವೀಡಿಯೋದಲ್ಲಿ ನಿಧಾನಕ್ಕೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇದು ಏನಾಗುತ್ತೆ ಅಂತಂದರೆ, ನಿಧಾನಕ್ಕೆ ಹೇಳ್ಕೊಡೋಕೆ ಹೋದರೆ ಡಿಸೈನ್ ಕಂಪ್ಲೀಟ್ ಆಗೋಲ್ಲ, ಡಿಸೈನ್ ಕಂಪ್ಲೀಟ್ ಮಾಡೋದಕ್ಕೆ ಹೋದರೆ ನಿಧಾನಕ್ಕೆ ಹೇಳ್ಕೊಡೋದಕ್ಕಾಗಲ್ಲ. ಹಾಗಾಗಿ ಇದು ಬೇಸಿಕ್ ಡಿಸೈನೇ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಇದಿಷ್ಟಾದಮೇಲೆ ಮತ್ತೆ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ
ಆ ಗೋಲ್ಡ್ ಕಲರ್ ಲೀಫ್ ಏನು ಹಾಕ್ಕೊಂಡಿದ್ದೀವಲ್ಲ ಅದ್ರ ಮಧ್ಯೆ ಇನ್ನೊಂದು ದೊಡ್ಡ ಲೀಫ್ನ ಹಾಕ್ಕೊಳ್ಬೇಕು ನೋಡಿ. ಒಂದೊಂದು ಡಿಸೈನ್ ಆದಮೇಲೂ ನೀಟಾಗಿ ಥ್ರೆಡ್ಡೆಲ್ಲನೂ ಎಕ್ಸ್ಟ್ರಾ ಥ್ರೆಡ್ಡೆಲ್ಲನೂ ಕಟ್ ಮಾಡಿ ತೆಗೆದು ಮತ್ತೆ ಇನ್ನೊಂದು ಡಿಸೈನ್ ಮಾಡಬೇಕು. ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನು ಹೇಳ್ತಾನೆ ಇರ್ತೀನಿ. ಆದಷ್ಟು ಇದ್ರದ್ದು ಅಂದರೆ ಇದೆಲ್ಲನೂ ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ ಆಯಿತಾ. ಇವಾಗ ಸಿಲ್ಕ್ ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ಒಂದು ಮಧ್ಯದಲ್ಲಿ ದೊಡ್ಡ ದೊಡ್ಡ ಲೀಫ್ನ ಮಾಡ್ಕೊಳ್ತೀನಿ. ನಿಮಗೆ ಬೇಕಿದ್ರೆ ಇದಕ್ಕೆ ಸ್ಟೋನ್ ಆ್ಯಡ್ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ಅಲ್ಲಿ ಒಂದೊಂದು ಡಿಸೈನ್ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಒಂದೊಂದು ಸ್ಟೋನ್ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಿಲ್ಲ ಅನ್ಕೋತೀನಿ. ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇದು ನೋಡಿ ನನ್ನ ಮಗಳು ಹಿಡ್ಕೊಂಡಿದ್ದಾಳೆ ಬ್ಲೌಸು. ಇವಾಗ ನೋಡಿ ನಿಮಗೆ ಡಿಸೈನ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಗೊತ್ತಾಗ್ತಿದೆ. ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಿಂಪಲ್ ಡಿಸೈನು. ಇವಾಗ ನೀವೇನಾದರೂ ಎಂಬ್ರಾಯ್ಡ್ರಿ ಕಲಿತಿದ್ರ ಅಂತಂದರೆ ಈ ಡಿಸೈನು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.